ಬ್ಯೂಟಿಫುಲ್ ಯೂವರ್ಸ್. ಇವತ್ತು ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ನಾವು ಎಲ್ಲ ರೆಡಿಯಾಗಿದ್ದೀವಿ. ಎಲ್ಲಿಗೆ ಹೋಗೋಕ್ಕೆ ಅಂದರೆ ನಾವು ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ. ನಮ್ಮ ಮನೆ ದೇವರಂದರೆ ಮಾದೇಶ್ವರ ದೇವರು, ಅದಕ್ಕೆ ಮಾದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಮನೆಯಲ್ಲಿ ನಾನು, ನನ್ನ ಮಗಳು 3 ಜನ ರೆಡಿಯಾಗಿದ್ದೀವಿ. ನಮ್ಮ ಅತ್ತೆ, ನಮ್ಮ ಹಸ್ಬೆಂಡ್ ಎಲ್ಲ ಯಾರೂ ಬರಲ್ಲ. ನಾವು 3 ಜನ. ನಮ್ಮ ಅಣ್ಣ ಬರ್ತಾರೆ, ನಮ್ಮ ಅಣ್ಣ, ನಮ್ಮ ಅತ್ತಿಗೆ, ನಮ್ಮ ಚಿಕ್ಕಪ್ಪ, ನಮ್ಮ ಚಿಕ್ಕಮ್ಮ ಎಲ್ಲ ಅವ್ರ ಜೊತೆಲೇ ಹೋಗ್ತಾ ಇದ್ದೀನಿ. ಭಾನುವಾರ ಅಮಾವಾಸ್ಯೆ ಇದೆ, ಅದಕ್ಕೋಸ್ಕರ ಒಳ್ಳೆಯದು ಅಮಾವಾಸ್ಯೆ ದಿನ ಹೋದರೆ. ಅದಕ್ಕೆ ಇವತ್ತು ಎಲ್ಲ ರೆಡಿಯಾಗಿ ಮನೆಯಲ್ಲೆಲ್ಲ ಪೂಜೆ ಮಾಡಬೇಕು. ಪೂಜೆ ಎಲ್ಲ ನನ್ನ ಮಗಳು ಮಾಡಿದ್ಲು. ನಾನು ಕೆಲಸದಿಂದ ಬರೋಷ್ಟೊತ್ತಿಗೆ ಪೂಜೆ ಮಾಡಿ ಎಲ್ಲ ಮುಗಿಸಿದ್ಲು. ನಾನು ಕೆಂಡ ಮಾಡಿಕೊಂಡು ಮನೆ ದೇವ್ರಿಗೆ ಹೋಗ್ಬೇಕಾದ್ರೆ ಈ ಥರ ಕೆಂಡ ಮಾಡಿ ಧೂಪ ಹಾಕಿನೇ ಹೋಗೋದು. ಧೂಪ ಹಾಕಿ ಹೋಗಿ ನಮ್ಮ ಅಪ್ಪ ಅಮ್ಮ ಊರಿಗೆ ಹೋಗಿದ್ದರು. ಊರಲ್ಲಿ ಫಂಕ್ಷನ್ ಇತ್ತು, ಅವ್ರ ಜೊತೆಯಲ್ಲೇ ಊರಿಗೆ ಹೋದ್ಲು. ನಮ್ಮ ಅಕ್ಕನ ಮನೇಲಿದ್ದಾಳೆ, ಇನ್ನೂ ಬಂದಿಲ್ಲ. ಇನ್ನು 2 ತಿಂಗಳು ರಜೆ ಇರುತ್ತಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ಅಲ್ಲೇ ಇರ್ತೀನಿ ಅಂದ್ಲು. ಸರಿ ಆಯಿತು ಇರಲಿ, ರಜೆ ಇದೆಯಲ್ಲ ಅಂದ್ಬಿಟ್ಟು ಅಲ್ಲೇ ಬಿಟ್ಟಿದ್ದೀನಿ. ನನ್ನ ದೊಡ್ಡ ಮಗಳು ಹೋಗಲ್ಲ ಅಂದ್ಲು, ಅವಳು ಇಲ್ಲೇ ಇರ್ತೀನಿ ಹೋಗಲ್ಲ ಅಂದ್ಲು. ಅದಕ್ಕೋಸ್ಕರ ಅವಳು ಮನೆಯಲ್ಲೇ ಇದ್ದಾಳೆ ನನ್ನ ಮಗನ ಜೊತೆ ಆಟ ಆಡಿಕೊಂಡು. ನನ್ನ ಮಗನ ಕಳ್ಸೋಕ್ಕಾಗಲ್ಲ, ಯಾಕಂದರೆ ಅವ್ನು ಚಿಕ್ಕವನು. ಹೋದರೆ ಅಲ್ಲಿ ಅಮ್ಮ ಬೇಕು ಅಪ್ಪ ಬೇಕು ಅಂತ ಆಟ ಆಡಿತಾನೆ. ಅದಕ್ಕೋಸ್ಕರ ಅವನ್ನ ಕಳಿಸಿಲ್ಲ, ಅವ್ನ ಮನೆಯಲ್ಲೇ ಇಟ್ಕೊಂಡಿದ್ದೀನಿ. ನಾವು ಹೋದಾಗ ಮಾತ್ರ ಎಲ್ಲರೂ ಹೋದರೆ ಅವನ್ನ ಕರ್ಕೊಂಡು ಹೋಗೋದು. ಈಗ ಅವನು ರೆಡಿಯಾದ. ತಿಂಡಿ ಎಲ್ಲ ಬೇಕು ಅಂದ್ಬಿಟ್ಟು ಕುರ್ಕುರೆ ಮತ್ತು ಜಿಮ್ಸು, ಲೇಸು ಬಸ್ಸಲ್ಲಿ ಕೂತ್ಕೊಂಡು ತಿನ್ನೋಕ್ಕೆ ಮಕ್ಕಳಿಗೆ ಟೈಮ್ ಪಾಸ್ಗೆ ಬೇಕಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ಅದೇನು ಬೇಕೋ ಎಲ್ಲ ತೆಗೆಸ್ಕೊಂಡ. ಮತ್ತು ಬಸ್ಸಲ್ಲಿ ಹೋಗೋದು ಆಧಾರ್ ಕಾರ್ಡು ಎಲ್ಲ ರೆಡಿ ಮಾಡ್ಕೊಂಡ್ವಿ. ಒಂದು ಬ್ಯಾಗು ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡೆ. ಬಂದು ಎಲ್ಲ ಕೆಲಸದಿಂದ ಬಂದು ಎಲ್ಲ ಮಾಡಿಕೊಂಡು ರೆಡಿಯಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಪೂಜೆ ಎಲ್ಲ ಮುಗಿಸ್ಕೊಂಡು ನನ್ನ ಮಗನಿಗೆ ಹಾಲು ಕಾಯಿಸ್ಕೊಬೇಕಲ್ಲ, ಬಸ್ಸಲ್ಲಿ ಹಾಲು ಎಲ್ಲರೂ ಕೇಳಿದ್ರೆ ಬೇಕಾಗುತ್ತೆ ಅಂದ್ಬಿಟ್ಟು ಎಲ್ಲ ಒಂದು ಬಾಟ್ಲಿಗೆ ಹಾಕಿ ರೆಡಿ ಮಾಡಿ ಇಟ್ಕೊಂಡು ಧೂಪ ಹಾಕಿ ಎಲ್ಲ ರೆಡಿಯಾಗಿ ಹೊರಟ್ವಿ. ಈ ಥರ ಧೂಪ ಹಾಕಿದ್ನೇ ನೋಡಿ ಮನೆ ತುಂಬ ಹೊಗೆ ತುಂಬ್ಕೊಂಡ್ಬಿಟ್ಟಿದೆ. ಆ ಕಡೆ ಕಿಟಕಿ ತೆಗೆದ್ರೆ ಹೊಗೆ ಎಲ್ಲ ಹೋಗುತ್ತೆ. ಇನ್ನು ರೆಡಿಯಾಗಿ ಹೊರಟ್ವಿ. ನಮ್ಮ ಮಗನೂ ನಮ್ಮ ಅತ್ತೆಗೆ ಬಾಯ್ ಮಾಡ್ತಿದ್ದ, ನೀನು ಬಾ ಅಂತ ಹೇಳ್ತಿದ್ದ. ಅವರು ಬರಲ್ಲ, ಅವ್ರಿಗೆ ಹುಷಾರಿಲ್ಲ ಅಲ್ವಾ, ಕಾಲು ನೋವು. ಮತ್ತು ಬಸ್ಸಲ್ಲೆಲ್ಲ ಜಾಸ್ತಿ ಓಡಾಡಿದ್ರೆ ವಾಮೆಂಟ್ ಅವ್ರಿಗೆ. ಅದಕ್ಕೋಸ್ಕರ ಅವರು ಬರಲ್ಲ ಅಂದರು. ಸರಿ ಆಯಿತು ಅಂದ್ಬಿಟ್ಟು ನಾವು 3 ಜನ ಹೊರಟ್ವಿ. ಆಮೇಲೆ ನಮ್ಮ ಅಣ್ಣನ ಮನೆಗೆ ಬಂದ್ವಿ. ನಮ್ಮ ಅಣ್ಣನ ಮನೇಲಿ ನಮ್ಮ ಅಣ್ಣ ಇರಲಿಲ್ಲ, ಎಲ್ಲ ಆಚೆ ಹೋಗಿದ್ದ. ಬರೋವರೆಗೂ ಕೂತಿದ್ವಿ. ಪಾಯಸ ಎಲ್ಲ ಮಾಡಿದರು, ಅದನ್ನೇ ಹಾಕ್ಕೊಟ್ರು ನಮ್ಮ ಅತ್ತಿಗೆ. ಪಾಯಸ ಎಲ್ಲ ತಿಂದ್ಕೊಂಡು ನನ್ನ ಮಗ ಎಲ್ಲ ತಿನ್ನಲಿಲ್ಲ. ಮನೇಲಿ ಬರ್ತಾನೆ ಒಂದು ಸ್ವಲ್ಪ ಹಾಲು ಕುಡ್ದಿದ್ದ. ಅದಕ್ಕೋಸ್ಕರ ಪಾಯಸ ಎಲ್ಲ ಏನು ಸ್ವೀಟೆಲ್ಲ ಜಾಸ್ತಿ ತಿನ್ನಲ್ಲ ಫ್ರೆಂಡ್ಸ್. ಅವನು ಖಾರ ಆದರೆ ತಿಂದ್ಬಿಡ್ತಾನೆ, ಸ್ವೀಟೆಲ್ಲ ತಿನ್ನೋದಿಲ್ಲ. ಆಮೇಲೆ ಎಲ್ಲ ರೆಡಿಯಾಗಿ ಹೊರಟ್ವಿ. ನಮ್ಮ ಅಣ್ಣ ಇನ್ನೂ ಬಂದಿರಲಿಲ್ಲ, ಅವ್ನು ಬರೋವರೆಗೂ ಕಾಯೋಣ ಅಂದ್ಬಿಟ್ಟು ಹಿಂಗೆ ಟಿ ವಿ ನೋಡಿಕೊಂಡು ಮಾತಾಡಿಕೊಂಡು ಕೂತಿದ್ವಿ. ನಮ್ಮ ಅಣ್ಣ ಎಲ್ಲ ಆಚೆ ಹೋಗಿದ್ದ. ಅವನು ಟೈಲರು, ಡ್ರೆಸ್ ಎಲ್ಲ ಹೊಲಿತಾನೆ, ಡ್ರೆಸ್ಸು ಬ್ಲೌಸು ಇದೆಲ್ಲ ಎಂಬ್ರಾಯ್ಡಿಂಗ್ ಕೊಡೋಕೆ ಹೋಗಿದ್ದ. ಸರಿ ಅಂದ್ಬಿಟ್ಟು ಅವ್ನು ಬರೋವರೆಗೂ ಮನೆಯಲ್ಲೇ ಕೂತ್ಕೊಂಡು ಟಿ ವಿ ಎಲ್ಲ ನೋಡ್ತಿದ್ವಿ. ನಮ್ಮ ಅತ್ತಿಗೆನೂ ಇನ್ನೂ ಪೂಜೆ ಎಲ್ಲ ಏನೂ ಮಾಡಿರಲಿಲ್ಲ. ಅವರು ಪೂಜೆ ಕೆಲಸದಿಂದ ಬಂದು ಅವರು ರೆಡಿಯಾಗಿದ್ದರು. ಪೂಜೆ ಈಗ ಮಾಡ್ಕೊತಾ ಇದ್ದಾರೆ. ಇವರು ಪಕ್ಕದ ಮನೆಯವರು, ಅವರು ಇಲ್ಲೇ ಟಿ ವಿ ನೋಡೋಕ್ಕೆ ಅಂತ ಬರ್ತಾರೆ. ಆಮೇಲೆ ಅವರು ಬಂದು ಕೂತ್ಕೊಂಡಿದ್ರು. ಪೂಜೆ ಎಲ್ಲ ಅವರು ಮುಗಿಸಿದ್ರು. ನಮ್ಮ ಮನೆಗೆ ಬರೋಕ್ಕೆ ಮುಂಚೆನೇ ಪೂಜೆ ಎಲ್ಲ ಮಾಡಿಟ್ರೆ ಬೇಗ ಹೋಗೋಕ್ಕೆ ಸರಿಯಾಗುತ್ತೆ ಅಂದ್ಬಿಟ್ಟು ನಮ್ಮಣ್ಣ ನಮ್ಮ ಅತ್ತಿಗೆ ಇಬ್ಬರೇ, ಮಕ್ಕಳು ಯಾರೂ ಬಂದಿರಲಿಲ್ಲ. ಅವರು ಊರಿಗೆ ಹೋಗಿದ್ದಾರೆ, ರಜೆ ಇದೆ ಸ್ಕೂಲ್ಗಳ್ಗಲ್ವ. ಎಲ್ಲರೂ ಊರುಗಳ್ಗೆ ಹೋಗ್ಬಿಟ್ಟಿದ್ರು. ಇದಕ್ಕೆ ನಾವೇ ಹೋದ್ವಿ. ಮಕ್ಕಳೆಲ್ಲ, ನನ್ನ ಮಕ್ಕಳು ಮಾತ್ರ ಇಬ್ಬರನ್ನ ಕರ್ಕೊಂಡಿದ್ದೆ. ನಮ್ಮ ಅತ್ತಿಗೆನೂ ಎಲ್ಲ ಪೂಜೆ ಎಲ್ಲ ಮಾಡಿ ರೆಡಿ ಆದರು. ಅಷ್ಟೊತ್ತಿಗೆ ನಮ್ಮ ಅಣ್ಣನೂ ಬಂದು ಅವರು ರೆಡಿಯಾಗಿ ಈಗ ಬಸ್ಸಲ್ಲಿ ಹೋಗಬೇಕು. ಇಲ್ಲಿ ನಡ್ಕೊಂಡು ಹೋಗೋದು ಬಸ್ ಸ್ಟಾಪ್ವರೆಗೂ. ನೋಡಿ ಇದೆ ಬಸ್ ಸ್ಟಾಪು. ಬಸ್ ಸ್ಟಾಪಿಗೆ ಬಂದ್ವಿ. ನಾವು ಬರೋ ಅಷ್ಟೊತ್ತಿಗೆ 7:30 ಆಗಿತ್ತು. ಸ್ವಲ್ಪ ಲೇಟೇ ಆಯಿತು. ಅಮಾವಾಸ್ಯೆ ಟೈಮಲ್ವಾ, ಲೇಟ್ ಆದ್ರೂ ಬಸ್ಗಳು ಸಿಗ್ತವೆ, ಹೋಗ್ಬೋದು. ಅಮಾವಾಸ್ಯೆ ಟೈಮಲ್ಲಿ ಜಾಸ್ತಿನೇ ಬಸ್ಗಳಾಗ್ತವೆ, ಬೆಟ್ಟಕ್ಕೆ ಹೋಗೋ ಬಸ್ಗಳು. ನಮ್ಮ ಚಿಕ್ಕಪ್ಪನ ಮಗ ಇವನು. ನಮ್ಮ ಚಿಕ್ಕಮ್ಮ, ನಮ್ಮ ಚಿಕ್ಕಪ್ಪ ಎಲ್ಲ ಬಂದಿದ್ದರು. ಎಲ್ಲ ಕೂತ್ಕೊಂಡಿದ್ವಿ, ಬಸ್ಗೋಸ್ಕರ ಕಾಯ್ಕೊಂಡೇ ಕೂತಿದ್ವಿ. ಸ್ವಲ್ಪ ಲೇಟೇ ಆಯಿತು ಬಸ್ ಬಂದಿದ್ದು. ಕೊಳ್ಳೇಗಾಲದಿಂದ ಆದರೆ ಬೇಗ ಸಿಗ್ತವೆ. ಇದು ಜರಗ್ನಳ್ಳಿ, ನಾವು ಜರಗ್ನಳ್ಳಿ ಬಸ್ ಸ್ಟಾಪಲ್ಲಿ ಕಾಯ್ಕೊಂಡು ಕೂತಿದ್ವಿ.
ಬಸ್ಸೂ ಸಿಕ್ತು. ಆದರೆ ಡೈರೆಕ್ಟು ನಮಗೆ ಕೊಳ್ಳೇಗಾಲ ಬೆಟ್ಟದ ಗಾಡಿ ಸಿಗಲಿಲ್ಲ. ಸರಿ ಕನಕಪುರದ ಬಸ್ಸು ಸಿಕ್ತಲ್ಲ, ಯಾವ ಬಸ್ ಸಿಕ್ತು ಮತ್ತು ಹತ್ಕೊಂಡು ಹೋಗೋಣ ಸುಮ್ಮನೆ ಕಾಯ್ಕೊಂಡು ಕೂತ್ಕೊಳ್ಳೋದ್ರಿಂದ ಅಲ್ಲಿ ನೆಕ್ಸ್ಟ್ ಹೋದರೆ ಅಲ್ಲಿಂದ ಸಿಗ್ಬೋದು ಅಂದ್ಬಿಟ್ಟು ಈ ಥರ ಕೂತ್ಕೊಂಡು ಹೊರಟ್ವಿ. ಬಸ್ಸಲ್ಲಿ ರಶ್ ಇತ್ತು. ನನಗೆ ಸೀಟ್ ಸಿಕ್ತು. ನನ್ನ ಮಗಳಿಗೆ ನೋಡಿ ಈ ಥರ ಮುಂದೆಗಡೆ ಕೂತಿದ್ಲು, ಅವಳಿಗೆ ಸೀಟ್ ಸಿಕ್ಕಿರಲಿಲ್ಲ. ನಮ್ಮ ಚಿಕ್ಕಮ್ಮನ ಮಗ ಮತ್ತು ಅವಳು ಇಬ್ಬರು ಕೂತಿದ್ರು. ಆಮೇಲೆ ಸೀಟೆಲ್ಲ ಖಾಲಿ ಆದಮೇಲೆ ನನ್ನ ಮಗಳೂ ನಮ್ಮ ಜೊತೆಯಲ್ಲೇ ಬಂದು ಕೂತ್ಕೊಂಡ್ಳು. ನನ್ನ ಮಗ ಬಸ್ಸಲ್ಲೆಲ್ಲ ತೀಟೆ ಆಡಿಕೊಂಡು ಆಟ ಆಡಿಕೊಂಡು ಬರ್ತಾಯಿದ್ದ. ಅವ್ನ ಮನೇಲಿ ಓಡಾಡಿಕೊಂಡು ಈ ಥರ ಇರೋದೇ ಅವನಿಗೆ ರೂಢಿ. ಈ ಬಸ್ಸಲ್ಲಿ ಕೂತ್ಕೊಂಡ್ಬಿಟ್ರೆ ಒಂದು ಕಡೆ ಕಟ್ಟಾಕ್ದಂಗೆ ಇರುತ್ತೆ. ನನ್ನ ಜೊತೆಲೇ ಆಡಿಕೊಂಡು ಮೇಲೆಲ್ಲ ಕೂತ್ಕೊಂಡು ಒದ್ದಾಡ್ತಾ ಇದ್ದ. ನಿದ್ದೆ ಎಲ್ಲ ಗೆಟ್ಟಿದ್ವಲ್ಲ, ಕಣ್ಣೆಲ್ಲ ರೆಡ್ ಆಗಿಬಿಟ್ಟಿತ್ತು. ಇನ್ನು ದೇವಸ್ಥಾನಕ್ಕೆ ಹೋಗಿ ಮಲ್ಕೊಳೋರ್ಗು ನಮಗೆ ನಿದ್ದೆ ಇಲ್ಲ. ದೇವಸ್ಥಾನಕ್ಕೆ ಹೋಗೋದಕ್ಕೆ ಎಷ್ಟೊತ್ತಾಗುತ್ತೋ ಇನ್ನು ಅಲ್ಲಿ ಹೋಗಿ ನಾವು ಬಸ್ಸು ಹುಡ್ಕೊಬೇಕು. ನಮ್ಮ ಚಿಕ್ಕಮ್ಮನ ಮಗ ಎಲ್ಲ ನಿದ್ದೆ ಮಾಡ್ತಾಯಿದ್ರು ಆಲ್ರೆಡಿ. ನಾವೆಲ್ಲ ಬಸ್ಸಲ್ಲಿ ಕೂತ್ಕೊಂಡ್ರೆ ನಿದ್ದೆ ಬರೋಲ್ಲ ಫ್ರೆಂಡ್ಸ್ ನಮಗೆ. ನಾವು ಕೂತ್ಕೊಂಡೆಲ್ಲ ನಿದ್ದೆ ಮಾಡೋಕ್ಕಾಗಲ್ಲ. ನನ್ನ ಮಗನೂ ಹಾಲು ತಂದಿದ್ನಲ್ಲ, ಕೇಳ್ದ, ಊಟ ಮಾಡ್ಕೊಂಬಂದಿದ್ದ. ಆಮೇಲೆ ಹಾಲು ಬೇಕು ಅಂತಾನಲ್ಲ, ಅದಕ್ಕೆ ಅವನಿಗೋಸ್ಕರ ಒಂದು ಬಾಟ್ಲು ತುಂಬ ಹಾಲು ಕಾಯಿಸ್ಕೊಂಡು ತಗೊಬಂದಿದ್ದೆ. ಅದನ್ನೇ ಬೇಕು ಅಂದೆಲ್ಲ ಈಗ ಕಾಯಿಸ್ಕೊಟ್ಟೆ, ಕುಡಿತಾ ಇದ್ದ. ಕುಡಿದ್ಬಿಟ್ಟು ಮತ್ತೆ ಬಂದು ದೇವಸ್ಥಾನದಲ್ಲಿ ಮಲಗಿದ್ವಿ. ಮತ್ತು ಬೆಳಗ್ಗೆಯಿಂದ ಲಾಗ್ ಸ್ಟಾರ್ಟ್ ಮಾಡಿಕೊಂಡೆ. ನೋಡಿ ಬೆಳಗ್ಗೆ ಎಲ್ಲ ಚೆನ್ನಾಗಿ ನಿದ್ದೆ ಮಾಡಿದ್ವಿ. 6 ಗಂಟೆವರೆಗೂ ಮಲ್ಕೊಂಡ್ವಿ. ಬೇಗನೆ ಎದ್ದು ರೆಡಿಯಾಗಿ ಹೋಗ್ಬೇಕಾಗಿತ್ತು, ಆದರೆ ಹೋಗೋಕ್ಕಾಗಿಲ್ಲ. ಸ್ವಲ್ಪ ಲೇಟೇ ಆಯಿತು. ಲೇಟಾದರೂ ಪರವಾಗಿಲ್ಲ. ನಾವು ಇವತ್ತು ಸಂಜೆನೇ ಹೊರಡೋದು ದೇವಸ್ಥಾನದಿಂದ. ಅದಕ್ಕೆ ನಿಧಾನಕ್ಕೆ ದರ್ಶನ ಎಲ್ಲ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಈಗ ಫಸ್ಟು ಸ್ನಾನಕ್ಕೆ ಹೋಗಬೇಕು. ಸ್ನಾನಕ್ಕೆ ನೀರಿದೆಯಾ ನೋಡ್ಬೇಕು. ಅಲ್ಲಿ ತಣ್ಣೀರೇ ಮಾಡ್ಕೊಳ್ಳೋಣ ಅಂದ್ಕೊಂಡು. ಒಳಲ್ಲಿ ಮುಳ್ಗೋಕ್ಕಾಗಲ್ಲ, ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ಕಡಿಮೆ ಇದೆಯಲ್ಲ ಅಲ್ಲಿ ಹೋಗೋಕ್ಕಾಗೋದಿಲ್ಲ. ನೋಡೋಣ ನೀರಿದೆಯಾ ಇಲ್ವೋ. ಇನ್ನೂ ನಾವು ಕೆಳಗಡೆ ಹೋಗಿಲ್ಲ. ನೈಟ್ ಬಂದು ಇಲ್ಲೇ ಮಲಗಿದವರು ಎಲ್ಲೂ ಎದ್ದು ಹೋಗಲಿಲ್ಲ. ಬಸ್ಸಲ್ಲೆಲ್ಲ ಟ್ರಾವೆಲ್ ಮಾಡಿ ತುಂಬ ಸಾಕಾಗ್ಬಿಟ್ಟಿತ್ತು. ಅದಕ್ಕೆ ಎಲ್ಲೂ ಆಚೆ ಹೋಗೋಕ್ಕಾಗಲಿಲ್ಲ. ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಎಷ್ಟು ರಶ್ ಇದೆ ಅಂದರೆ ಎಲ್ಲಿ ನೋಡಿದ್ರು ಜನ ತುಂಬ ಕಾಣ್ತಾ ಇದ್ದಾರೆ. ನಾವು ಇದು 2ನೇ ಸಲ ಅಮಾವಾಸ್ಯೆ ಟೈಮಲ್ಲಿ ಬಂದಿರೋದು ದೇವಸ್ಥಾನಕ್ಕೆ. ಮಕ್ಕಳನ್ನಂತೂ ಕರ್ಕೊಂಡು ಬರೋಕ್ಕೆ ಆಗಲ್ಲ ಇಷ್ಟು ರಶಲ್ಲಿ. ನಾನೇನೋ ಕರ್ಕೊಬಂದ್ಬಿಟ್ಟೆ. ಹೆಂಗೆ ಮೇಂಟೈನ್ ಮಾಡ್ತೀನಿ ಅಂತ ನೋಡಬೇಕು. ಆಮೇಲೆ ಫಸ್ಟು ನಾಷ್ಟನೇ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಕರ್ಕೊಬಂದರು ನಮ್ಮಣ್ಣ. ಇಲ್ಲೇ ಹೋಟ್ಲಲ್ಲಿ ದೋಸೆ ತೊಗೊಂಡಿದ್ವಿ. ದೋಸೆ ಮತ್ತು ವಡೆ. ದೇವಸ್ಥಾನದಲ್ಲಿ ಹೋಗಿ ಊಟ ಮಾಡೋಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾವು ಪೂಜೆ ಎಲ್ಲ ಆದಮೇಲೆ ದೇವಸ್ಥಾನಕ್ಕೆ ಹೋಗಿ ಊಟ ಮಾಡ್ಕೊಳ್ಳೋದು. ಅದಕ್ಕೆ ಇಲ್ಲೇ ನಾಷ್ಟ ಮಾಡ್ಕೊಂಬಿಡೋಣ ಹೋಟ್ಲಲ್ಲಿ ಅಂದ್ಬಿಟ್ಟು ಎಲ್ಲ ದೋಸೆ ತಿಂದ್ವಿ. ದೋಸೆ ಎಲ್ಲ ತಿಂದ್ಬಿಟ್ಟು ಆಮೇಲೆ ಸ್ನಾನಕ್ಕೆ ಹೋಗೋಣ ಅಂದ್ಬಿಟ್ಟು ದೋಸೆ ಎಲ್ಲ ತಿಂದು ಹೊರಟ್ವಿ. ಇಲ್ಲಿ ಒಂದು ಬಕೆಟ್ ನೀರಿಗೆ 30 ರೂಪಾಯಿ 40 ರೂಪಾಯಿ ಹೇಳ್ತಾರೆ. ತಣ್ಣೀರು ಬರ್ತಿರ್ಲಿಲ್ಲ, ಯಾಕೋ ನೀರು ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಕರೆಂಟ್ ಇಲ್ಲ, ವೋಲ್ಟೇಜ್ ಕಮ್ಮಿ ಅಂತ ಹೇಳ್ತಾಯಿದ್ರು. ಅದಕ್ಕೆ ನೀರಿರಲಿಲ್ಲ. ಇಲ್ಲಿ ಬಿಸಿನೀರು ಕೊಡ್ತಾರೆ, ಒಂದು ಬಕೆಟ್ಗೆ 40 ರೂಪಾಯಿ ಆ ಥರ ಇಸ್ಕೊತಾರೆ. ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ಅಲ್ಲೇ ಅಂಗಡಿಯವ್ರ ಹತ್ರ ಎಲ್ಲ ಕೇಳಿಕೊಂಡು ಹೊರಟ್ವಿ. ನನ್ನ ಮಗ ಬೇರೆ ಐಸ್ ಕ್ರೀಮ್ ಬೇಕು ಅಂತಿದ್ದ. ಇಷ್ಟು ಬೆಳಗ್ಗೆನೇ ತಕ್ಕೊಡ್ಬಾರ್ದು, ಅದಕ್ಕೆ ಬೇಡ ಆಮೇಲೆ ತಕ್ಕೊಡ್ತೀನಿ ಅಂದ್ಬಿಟ್ಟು ಅವ್ನಿಗೆ ಹೇಳಿ ಈ ಕಡೆನೇ ಬಂದ್ವಿ. ಎಲ್ಲ ಫುಲ್ಲು ರಶ್ಶು. ಎಲ್ಲಿ ಹೋಗೋಕ್ಕೂ ನೋಡಿ ಈ ಥರ ರಶ್ ಇದೆ. ಇದು 2ನೇ ಸಲ ಅಮಾವಾಸ್ಯೆ ಟೈಮ್ ಬಂದಿರೋದು. ನಾನು ಯಾವಾಗಲೂ ಬಂದಿರಲಿಲ್ಲ. ಗೊತ್ತು ಇಷ್ಟು ರಶ್ ಇರುತ್ತೆ, ಹೋಗೋಕ್ಕಾಗಲ್ಲ ಅಂತ. ರಜೆ ಇತ್ತಲ್ಲ ಸಂಡೇ, ಅದಕ್ಕೆ ಹೋಗ್ಬಿಟ್ಟು ಬರೋಣ, ತುಂಬ ದಿನ ಇತ್ತು ಆಚೆ ಹೋಗಿ ಅಂದ್ಬಿಟ್ಟು ಬಂದ್ವಿ. ಅಲ್ಲಿ ನೋಡಿ ಮನುಷ್ಯರ ಜೊತೆ ಇಲ್ಲಿ ಮಂಗನೂ ಇದೆ. ಅದು ಆಟ ಆಡ್ತಿತ್ತು ನನ್ನ ಮಗ. ಅದ್ರ ಹತ್ರ ಹೋಗೋಣ ಬಾ ಮಮ್ಮಿ ಬಾ ಅಂತಿದ್ದ. ಅದು ಅಲ್ಲಿ ಎಲ್ಲ ಮೇಲೆ ಮರದ ಮೇಲೆ ಎಲ್ಲ ಆಟ ಆಡ್ಕೊಂಡು ಓಡಾಡ್ತಾಯಿತ್ತು. ಮತ್ತು ಈ ಕಡೆ ಬಂದ್ವಿ. ಬಿಸಿನೀರು ಇದೆ ಇಲ್ಲಿ ಅಂದರು. ಇಲ್ಲಿ ಒಳಗಡೆ ಹೋಗಿ ನೋಡಿದ್ರೆ ಇನ್ನೂ ನೀರೆಲ್ಲ ಕಾದೇ ಇರಲಿಲ್ಲ, ತುಂಬ ಜನ ಇದ್ದರು. ಅದಕ್ಕೋಸ್ಕರ ಇನ್ನೂ ಒಂದು ಅಲ್ಲಿ ಬಿಲ್ಡಿಂಗ್ ಇದೆ, ಅಲ್ಲಿ ರೂಮ್ಗಳಿದೆ. ಬಿಸಿನೀರಿಗೆ 40 ರೂಪಾಯಿ ಇದೆ ತಗೊತಾರೆ. ಅದು ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ಬಂದ್ವಿ.
ಕಡೆ ನೋಡಿ ಮಂಗ ಮಾವನೆಲ್ಲ ತಿನ್ಕೊಂಡು ಓಡಾಡ್ತಾಯಿತ್ತು. ಮತ್ತು ನಾವು ಅಲ್ಲೋಗಿ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬಂದ್ವಿ. ಅಲ್ಲಿನೂ ಜಾಸ್ತಿ ರಶ್ಶೇ ಇತ್ತು. ರಶ್ ಇದ್ರೂ ಹೆಂಗೋ ಬೇಗ ಸ್ನಾನ ಎಲ್ಲ ಮುಗಿಸ್ಕೊಂಡ್ವಿ. ದರ್ಶನಕ್ಕೆ ಹೋಗಿ ನಿಂತ್ಕೊಬೇಕಲ್ಲ ಫ್ರೆಂಡ್ಸ್. ಇನ್ನು ದರ್ಶನಕ್ಕೆ ಹೋಗಿ ನಿಂತ್ಕೊಂಡ್ರೆ 3-4 ಅವರ್ ಆಗುತ್ತೆ ಅಂದ್ಬಿಟ್ಟು ಬೇಗನೆ ರೆಡಿಯಾಗಿ ಬಂದ್ವಿ. ಇದು ಅಂತರ್ಗಂಗೆ. ಇಲ್ಲಿಗೆ ಬಂದ್ಬಿಟ್ಟು ಕೆಳಗಡೆ ಕಣಿವೆ ಇರುತ್ತೆ, ಅಲ್ಲಿ ನೀರು ಅಲ್ಲೇ ಎಲ್ಲ ಮುಳುಗಿ ಸ್ನಾನ ಮಾಡ್ತಾರೆ ಒಬ್ಬೊಬ್ಬರು. ನೀರು ಅಲ್ಲಿ ಹರಿಯೋದಿಲ್ಲ, ನಿಂತಂಗೆ ಇರುತ್ತೆ. ಹರಿಯೋ ನೀರು ಜಾಸ್ತಿ ನೀರೇನೇ ಇಲ್ಲ ಅಲ್ಲಿ. ಈ ಥರ ಎಲ್ಲ ಜನಗಳು ಕೂತಿರ್ತಾರೆ, ಭಿಕ್ಷೆ ಪಡ್ಕೊಂಡು ಸಾಲ ಕೂತಿರ್ತಾರೆ. ಇದು ಗಣೇಶನ ದೇವಸ್ಥಾನ. ನಾವು ಇಲ್ಲಿಗೆ ಬಂದ್ವಿ. ನದಿಲಿ ಸ್ವಲ್ಪ ನೀರನ್ನ ಎತ್ಕೊಂಡು ತಲೆ ಮೇಲೆ ಚಿಮ್ಸ್ಕೊಂಡು ಹೋಗೋದು. ನಾವು ಇಲ್ಲಿ ಸ್ನಾನ ಮಾಡಬೇಕಿತ್ತು, ಆದರೆ ಮಾಡ್ಕೊಳ್ಳಿಲ್ಲ. ಮಕ್ಕಳಿದ್ರಲ್ಲ, ಇಲ್ಲಿ ಕರ್ಕೊಂಬಂದು ಸ್ನಾನ ಮಾಡಿಸೋದು ಸ್ವಲ್ಪ ಮಕ್ಕಳೆಲ್ಲ ಭಯ ಆಗುತ್ತೆ. ಅದಕ್ಕೆ ಅಲ್ಲೇ ರೂಮ್ಗಳಲ್ಲೇ ಸ್ನಾನ ಮಾಡಿಕೊಂಡು ಬಂದ್ವಿ. ಬಂದ್ಬಿಟ್ಟು ಇಲ್ಲಿ ಅಂತರ್ಗಂಗೆಯಲ್ಲಿ ದೇವರು ಇಟ್ಟಿರ್ತಾರೆ. ಅಂತರ್ಗಂಗೆ ನೀರು ಹರಿತಾ ಇರುತ್ತೆ, ಅದನ್ನೆಲ್ಲ ನೋಡ್ಬೋದು. ಇದಕ್ಕೆ ಈ ಕಡೆ ಎಲ್ಲ ಬಂದು ಇದನ್ನೆಲ್ಲ ನೋಡಿ, ಇಲ್ಲಿ ನೀರು ಹರಿತಾ ಇದೆ. ಈ ಥರ ನೀರು ಹರ್ಕೊಂಡೋಗಿ ಅಲ್ಲಿ ನಿಂತ್ಕೊಳ್ಳೋದು. ಜಾಸ್ತಿ ಏನು ನೀರು ಹರಿಯೋದಿಲ್ಲ, ಸ್ವಲ್ಪ ಕಡಿಮೆ ಇಷ್ಟು ಈ ಥರ ನಿಂತ್ಕೊಂಡಿರುತ್ತೆ. ಮೇಲ್ಗಡೆ ಒಂದು ಇದೆ ಕಣಿವೆ ಅಂತ, ಅಲ್ಲಿಂದ ನೀರು ಹರ್ಕೊಂಬರೋದು. ನಿಂತು ನೀರು ಹಂಗಿರುತ್ತೆ. ಮತ್ತು ಇಲ್ಲಿ ಬಂದ್ವಿ. ಇಲ್ಲಿ ಅಂತರ್ಗಂಗೆ ನೀರು ಇಲ್ಲಿಂದ ಬರುತ್ತೆ. ತೀರ್ಥ ಅಂತ ಬಾಟ್ಲುಗಳಲ್ಲಿ ತುಂಬಿಟ್ಟು ಜನಗಳಿಗೆಲ್ಲ ಇಲ್ಲೇ ಕೊಡೋದು. ಅಲ್ಲಿ ಒಳಗಡೆ ದೇವ್ರದ್ದು ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ, ಅದಕ್ಕೆ ಮುಂದೆ ಬಂದ್ಬಿಟ್ವಿ. ಹಣೆಗೆಲ್ಲ ಬೊಟ್ಟೆಲ್ಲ ಇಟ್ಬಿಟ್ಟು ಮತ್ತೆ ಬಂದ್ವಿ. ಇಲ್ಲಿ ಗಣೇಶನ ದೇವಸ್ಥಾನ. ಇಲ್ಲಿನೂ ದೇವ್ರಿಗೆಲ್ಲ ಕೈ ಮುಗಿದ್ಬಿಟ್ಟು ಮತ್ತೀಗ ದೇವಸ್ಥಾನದ ಒಳಗಡೆ ಹೋಗಬೇಕು, ಮಹದೇಶ್ವರ ದೇವಸ್ಥಾನದ ಒಳಗಡೆ. ಅಲ್ಲಿ ಇನ್ನೂ ಜಾಸ್ತಿ ರಶ್ ಇರುತ್ತೆ. ಇಲ್ಲಿ ಇಷ್ಟು ರಶ್ ಇದೆ ಅಂದರೆ ಅಲ್ಲಿ ಇನ್ನೆಷ್ಟು ರಶ್ ಇರುತ್ತೆ ಅಂತ ನೀವೇ ನೋಡ್ಬೋದು. ಮತ್ತು ಇಲ್ಲೆಲ್ಲ ಭಿಕ್ಷೆ ಬೇಡಕ್ಕೆ ಕೂತಿದ್ರಲ್ಲ, ಅವ್ರಿಗೆಲ್ಲ ಸ್ವಲ್ಪ ದುಡ್ಡೆಲ್ಲ ಕೊಟ್ಕೊಂಡು ಹೋದ್ವಿ. ನನ್ನ ಮಗಳೂ ಕೊಡ್ತೀನಿ ಅಂತಿದ್ಲು, ಅವಳ ಕೈಲಿ ಕೊಡಿಸ್ದೆ. ನನ್ನ ಮಗ ಇಲ್ಲ, ನಮ್ಮ ಅಣ್ಣನ ಜೊತೆಯಲ್ಲೇ ಇದ್ದರು. ಇಲ್ಲೆಲ್ಲ ಕಾಸು ಕೊಟ್ಬಿಟ್ಟು ಮತ್ತೆ ಮೇಲ್ಗಡೆ ಹೋದ್ವಿ. ಅಲ್ಲಿ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ ಇನ್ನೂ ಒಳಗಡೆ, ಅಲ್ಲಿ ಇನ್ನೂ ಜಾಸ್ತಿ ರಶ್ ಇರುತ್ತೆ. ಹಾಗೆ ನನ್ನ ಮಗಳೂ ನಾನು ಕಾಸು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲೇ ಚೇಂಜ್ ಕೊಡ್ತಾರೆ. 10 ರೂಪಾಯಿ ನೋಟ್ ಕೊಟ್ಟರೆ 1 ರೂಪಾಯಿ ಕಾಯಿನ್ಗಳು ಕೊಡ್ತಾರೆ. ಅಲ್ಲೇ ತೊಗೊಂಡು ಅಲ್ಲೇ ಕೊಟ್ಕೊಂಡು ಹೋಗೋದು. ತುಂಬ ಫುಲ್ಲು ಮೇಲವರೆಗೂ ಇದ್ದರು ಜನ. ನೋಡಿ, ಇಲ್ಲೊಂದು ಹಸು ಅದು ಬಂದು ಮುಂದ್ಗಡೆ ನಿಂತ್ಕೊಂಡಿತ್ತು. ನಾವು ಹಣ್ಣುಗಳೇನು ತೊಗೊಂಡೋಗಿಲ್ಲ ಅದಕ್ಕೆ ಕೊಡೋಕ್ಕೆ. ಬಂದ್ವಿ. ಇಲ್ಲಿ ದೇವಸ್ಥಾನ ಹತ್ರ ಬಂದು ನೋಡಿದ್ರೆ ನೋಡಿ ಎಷ್ಟು ರಶ್ ಇತ್ತು. ಈ ರಶಲ್ಲಿ ಮಕ್ಕಳನ್ನ ಹೆಂಗೆ ಕರ್ಕೊಂಡೋಗೋದು ಅಂತ ನೋಡ್ತಾಯಿದ್ವಿ. ಫಸ್ಟ್ ದೇವಸ್ಥಾನದ ಒಳಗಡೆ ಹೋಗಲಿಲ್ಲ, ಇರೋ ಜನ ನೋಡ್ಬಿಟ್ಟೇ ಸಾಕಾಗ್ಬಿಟ್ವಿ. ಆಮೇಲೆ ಹೋಗೋಣ ಅಂದ್ಬಿಟ್ಟು ಇಲ್ಲೇ ಮತ್ತೆ ಬಸವನ ದೇವ್ರು ಇರುತ್ತಲ್ಲ ಮೇಲ್ಗಡೆ, ಅಲ್ಲಿಗೆ ಹೋಗ್ಬಿಡೋಣ ಫಸ್ಟ್ ಅಂದ್ಬಿಟ್ಟು ಅಲ್ಲೇ ಬಂದ್ವಿ. ಇಷ್ಟು ಜನ ಮಧ್ಯೆ ಎಲ್ಲನ ಕಳೆದೋಗ್ಬಿಟ್ರೆ ಮಕ್ಕಳು ಹುಡ್ಕೋದು ತುಂಬ ಕಷ್ಟ ಫ್ರೆಂಡ್ಸ್. ಅದಕ್ಕೆ ಮಕ್ಕಳು ಕೈಯೇ ಬಿಡಲಿಲ್ಲ. ನನ್ನ ಮಗನ ನಾನು ಎತ್ಕೊಂಡಿದ್ದೆ, ನಮ್ಮ ಅಣ್ಣನೇ ಎತ್ಕೊಂಡಿದ್ದ ಸ್ವಲ್ಪ ಹೊತ್ತು. ಹಂಗೆ ಬೆಳ್ಳಿ ತೇರ ಅಂತಾರಲ್ಲ, ಅದನ್ನು ಎಳೆಸ್ತಾಯಿದ್ರು. ಅದನ್ನು ಹಂಗೆ ವಿಡಿಯೋ ಮಾಡಿಕೊಂಡೆ. ನೋಡಿ, ಇವತ್ತೆಲ್ಲ ಫುಲ್ ಡೇ ಎಷ್ಟು ಸಲ ಬೆಳ್ಳಿ ತೇರು ಎಳ್ಸಿದ್ರು ಅಂತ ಲೆಕ್ಕನೇ ಇಲ್ಲ. ಅಮಾವಾಸ್ಯೆ ಅಲ್ವಾ, ಎಲ್ಲ ಹರಕೆ ಮಾಡ್ಕೊಂಡಿರ್ತಾರೆ. ಈ ಥರ ಹರಕೆ ಮಾಡಿಕೊಂಡು ಅಮಾವಾಸ್ಯೆ ಮತ್ತು ಸೋಮವಾರ ಜಾಸ್ತಿ ಈ ಥರ ತೇರುಗಳನ್ನ ಎಳ್ಸೋದು ಎಲ್ಲ ಎಳಿಸ್ತಾಯಿದ್ರು. ಮತ್ತು ನಾವು ಇಲ್ಲಿ ಹೋಗೋಣ ಅಂದ್ಬಿಟ್ಟು ಬಸವನ ದೇವಸ್ಥಾನ ಹತ್ರ ಮೇಲಿರೋದು ದೇವರು. ಮೇಲು ಇಲ್ಲಿ ನೋಡಿ ಎಷ್ಟು ಮೇಲಿದೆ, ಇಷ್ಟು ಕೀವಿತ್ತು. ಕೀವಲ್ಲಿ ನನ್ನ ಮಗನ್ನೆಲ್ಲ ಎತ್ಕೊಂಡು ಹೊರಟ್ವಿ. ಫುಲ್ಲು ರಶ್ ಇದೆ. ಇದರಲ್ಲೇ ಒಂದು ಅರ್ಧ ಅವರ್ ಆಗಿಬಿಡುತ್ತೆ. ಹಾಗೆ ಹೋದ್ವಿ. ಇನ್ನೇನು ಮಾಡೋದೇ, ದೇವಸ್ಥಾನಕ್ಕೆ ಬಂದಮೇಲೆ ಹೋಗಲೇಬೇಕಲ್ಲ. ಅವನು ಆಟ ಆಡಿಕೊಂಡು ನಮ್ಮ ಅಣ್ಣನ ಜೊತೆ ತೀಟ ಮಾಡಿಕೊಂಡು ಬರ್ತಾಯಿದ್ದ.
ಮೇಲಿಂದ ನೋಡೋಕ್ಕೆ ನೋಡಿ ಹಿಂಗೆ ಕಾಣಿಸ್ತಾ ಇದ್ದಾರೆ ಜನ, ಫುಲ್ಲು ಜನ. ಒಂದು ಕಡೆ ಜನ ಇಲ್ಲ ಅಂತ ಹೇಳಂಗಿಲ್ಲ, ಎಲ್ಲಿ ನೋಡಿದ್ರು ಜನ. ಕಾಲೇ ಇಡೋಕ್ಕೂ ಜಾಗ ಇರಲಿಲ್ಲ, ಅಷ್ಟು ಜನ ಇತ್ತು. ಅಮಾವಾಸ್ಯೆ ದಿನ ಬಂದ್ವಲ್ಲ, ಅಮಾವಾಸ್ಯೆ ಆದರೆ ತಿಂಗಳು ಅಷ್ಟೇ, ಅಮಾವಾಸ್ಯೆಗಳಲ್ಲಿ ಇಷ್ಟೇ ಜನ ಕಾಣಿಸ್ತಾರೆ. ಚಿಕ್ಕ ಚಿಕ್ಕ ಮಕ್ಕಳನ್ನ ಎತ್ಕೊಂಬಂದರೆ ತುಂಬ ಕಷ್ಟ ಆಗುತ್ತೆ. ನಾನು ಅಷ್ಟು ಜನ ಇರಲ್ಲ ಅಂದ್ಕೊಂಡೆ ಕರ್ಕೊಂಬಂದೆ. ನೋಡಿದ್ರೆ ಫುಲ್ಲು ಜನ. ನನ್ನ ಮಗ ಏನು ಆ ಥರ ಏನು ಹಠ ಮಾಡಲಿಲ್ಲ ಫ್ರೆಂಡ್ಸ್, ಅವನು ಆರಾಮಾಗಿ ಇದ್ದ. ಸ್ವಲ್ಪ ಹೊತ್ತು ಎತ್ಕೊಂಡೆ, ನಮ್ಮ ಅಣ್ಣ ಸ್ವಲ್ಪ ಹೊತ್ತು ಎತ್ಕೊಂಡ, ನಮ್ಮ ಅತ್ತಿಗೆ ಸ್ವಲ್ಪ ಹೊತ್ತು ಎತ್ಕೊಂಡ್ರು. ಹೆಂಗೋ ಆರಾಮಾಗೆ ಬಂದ್ವಿ. ಆದರೆ ಕ್ಯೂವಲ್ಲೇ ಜಾಸ್ತಿ ಟೈಮ್ ಆಗೋಯ್ತು. ಕ್ಯೂವಲ್ಲೇ ಇಲ್ಲಿ ನಂದಿ ದೇವಸ್ಥಾನ ಹತ್ರ 1 ಅವರೇನೋ ಆಯಿತು. ಆಮೇಲೆ ಇನ್ನೂ ದೇವಸ್ಥಾನದ ಒಳಗಡೆ ಹೋಗಬೇಕು, ಕೆಳಗಡೆ ಮಹದೇಶ್ವರ ದೇವಸ್ಥಾನದ ಒಳಗಡೆ. ಅಲ್ಲಿನ ಹೋಗಿರಲಿಲ್ಲ ನಾವು. ಫಸ್ಟ್ ಇಲ್ಲಿಗೆ ಹೋಗ್ಬಿಟ್ಟು ಆಮೇಲೆ ಹೋಗೋಣ ಅಂದ್ಬಿಟ್ಟು ಮೇಲೆ ನಂದೀಶ್ವರ ದೇವಸ್ಥಾನಕ್ಕೆ ಬಂದ್ವಿ. ತೇರುಗಳು ಮಾತ್ರ ಎಷ್ಟು ಎಳಿಸ್ತಿದ್ರು ಅಂದರೆ ಫುಲ್ಲು. ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಹರಕೆ ಮಾಡ್ಕೊಂಡಿರೋರೆಲ್ಲ ಇವತ್ತೇ ಎಳಿಸ್ತಾಯಿದ್ರು. ನೋಡಿ ದೇವಸ್ಥಾನದ ಒಳಗಡೆ ಇದು ಎಷ್ಟು ರಶ್ ಇದೆ. ಜನ ಎಲ್ಲ ನಿಂತ್ಕೊಂಡಿದ್ರು. ಬಿಸಿಲು ಬೇರೆ ಜಾಸ್ತಿ ಅಲ್ವಾ, ಜಾಸ್ತಿ ಬಿಸಿಲಿರೋದ್ರಿಂದ ನಡ್ಕೊಂಡು ಹೋಗಿ ನಿಂತ್ಕೊಂಡು ಕಾಲುಗಳೆಲ್ಲ ನೋವು ಬಂದುಬಿಟ್ಟಿತ್ತು ಫ್ರೆಂಡ್ಸ್ ನಮಗೆ. ಆದ್ರೂ ಬಂದ್ವಿ. ದೇವ್ರ ದರ್ಶನ ಆಗೋವರೆಗೂ ನಾವು ಬಿಡಲ್ಲ ಅಂದ್ಬಿಟ್ಟು ಇಲ್ಲಿ ಮೇಲ್ಗಡೆ ನಂದೀಶ್ವರ ದೇವಸ್ಥಾನ ಹತ್ರ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಹಂಗೆ ಒಂದು ದೇವ್ರದ ಹತ್ರ ಫೋಟೋ ತಗೊಂಡ್ವಿ. ನೋಡಿ ಇದು ನಂದೀಶ್ವರ ದೇವರು. ಮೇಲಿಂದ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇನ್ನು ನಾವು ಒಳಗಡೆ ಹೋಗಬೇಕು. ಅಲ್ಲಿ ಇನ್ನೂ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ಹೋಗಬೇಕು. ಇದೆಲ್ಲ ಮುಗಿಸ್ಕೊಂಡು ಫಸ್ಟು ಆಮೇಲೆ ಅಲ್ಲಿ ಹೋಗೋಣ ಅಂದ್ಬಿಟ್ಟು ಫಸ್ಟ್ ಇಲ್ಲೆಲ್ಲ ದೇವಸ್ಥಾನದ ಹತ್ರ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಬಂದ್ವಿ. ಇದು ಯಾವುದೋ 100-200 ರೂಪಾಯಿದೇ ಇರಬೇಕು. ಏನು ಮಾಡೋದು ಇವಾಗ ನೋಡಿ ನಾವು ಇದೇ ಲೈನ್ಗೆ ಬಂದು ನಿಂತ್ಕೊಂಡ್ವಿ. ಒಂದು ಫ್ರೀ ಲೈನಲ್ಲಿ ಫುಲ್ಲು ರಶ್ ಇತ್ತು ಫ್ರೆಂಡ್ಸ್. ಅಲ್ಲಿಗೆ ಹೋಗೋಕ್ಕೆ ಆಗಲಿಲ್ಲ ನಾವು. ಎಷ್ಟೊತ್ತಾದರೂ ಜನ ಕಮ್ಮಿನೇ ಆಗಲಿಲ್ಲ. ಸ್ವಲ್ಪ ಜನ ಕಮ್ಮಿ ಆದರೆ ಹೋಗೋಣ ಅಂದ್ಕೊಂಡ್ವಿ. ಜನ ಕಮ್ಮಿನೇ ಆಗಲಿಲ್ಲ. ಕ್ಯೂ ಸರಿಯಾಗಿರಲಿಲ್ಲ, ಲೈನಲ್ಲಿ ಬರ್ತಿರ್ಲಿಲ್ಲ. ಜನ ಫುಲ್ಲು ತುಂಬ್ಕೊಂಬಿಟ್ಟಿದ್ರು. ಮಗುನ ಎತ್ಕೊಂಡು ಅಲ್ಲಿ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ 250 ರೂಪಾಯಿ ಮತ್ತು 500 ರೂಪಾಯಿ ಟಿಕೆಟ್ ಇತ್ತು. 500 ರೂಪಾಯಿಗೆ ಹೋಗಲಿಲ್ಲ, 250 ರೂಪಾಯಿ ಕೊಟ್ಟು ಬಂದ್ವಿ ಈ ಥರ ಲೈನ್ಗೆ. ಈ ಲೈನಲ್ಲೂ 250 ಕೊಟ್ರೂ 3 ಅವರ್ 4 ಅವರ್ ಮೇಲೆ ಆಗೋಯ್ತು ನಮಗೆ ದರ್ಶನ ಆಗೋಷ್ಟೊತ್ತಿಗೆ. ಮಕ್ಕಳೆಲ್ಲ ನಿಂತು ಸಾಕಾಗಿ ಹೊಟ್ಟೆ ಹಸ್ಕೊಂಡು ಅಳ್ತಾಯಿದ್ರು. ನೋಡಿ ಮಕ್ಕಳೆಲ್ಲ ಅಳಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ರು. ನನ್ನ ಮಗಂಗೆ ಹೆಂಗೋ ಒಂದು ಬಾಟ್ಲು ಹಾಲು ತೊಗೊಂಬಂದಿದ್ದೆ ಬರುವಾಗ, ಅದನ್ನೇ ಕುಡಿದ್ಬಿಟ್ಟು ಹೆಂಗೋ ಆಟ ಎಲ್ಲ ಏನೂ ಮಾಡಲಿಲ್ಲ. ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ. ಒಳಗಡೆ ದೇವ್ರದ್ದೆಲ್ಲ ವಿಡಿಯೋ ಎಲ್ಲ ಏನೂ ಮಾಡೋಕ್ಕೆ ಬಿಡಲಿಲ್ಲ ಫ್ರೆಂಡ್ಸ್. ಅಲ್ಲಿ ಪೊಲೀಸೆಲ್ಲ ನಿಂತ್ಬಿಟ್ಟಿರ್ತಾರಲ್ಲ, ಅದಕ್ಕೋಸ್ಕರ ವಿಡಿಯೋ ಮಾಡ್ಕೊಳ್ಳಿಲ್ಲ. ಹಿಂಗೇ ಸುಮ್ಮನೆ ಹಂಗೆ ಒಂದು ಸ್ವಲ್ಪ ವಿಡಿಯೋ ತಗೊಂಡು ಬಂದೆ. ಇಲ್ಲಿ ಒಳಗಡೆ ಊಟಕ್ಕೆ ಹೋಗ್ತಾಯಿದ್ವಿ. ದರ್ಶನ ಎಲ್ಲ ಮುಗಿಸ್ಕೊಂಡೆ ಆಮೇಲೆ ಊಟಕ್ಕೆ ನಾವು ಹೊರಟಿದ್ದು. ನಾವು ದರ್ಶನ ಮುಗಿಯೋಷ್ಟೊತ್ತಿಗೆ ಬೆಳಗ್ಗೆ 10:30-11 ಗಂಟೆಗೆ ನಿಂತಿದ್ದು. ದರ್ಶನ ಆಗೋಷ್ಟೊತ್ತಿಗೆ 2:30 ಆಯಿತು ಟೈಮು. ದರ್ಶನ ಮುಗಿಸ್ಕೊಂಡು ಫಸ್ಟು ಊಟಕ್ಕೆ ಬಂದ್ವಿ. ಹೊಟ್ಟೆ ಎಲ್ಲ ಹಸ್ಬಿಟ್ಟಿದ್ದು, ಬೆಳಗ್ಗೆ ಬೇಗ ತಿಂದಿದ್ವಿ. ಮಧ್ಯಾಹ್ನ ಆದರೂ ಇನ್ನೂ ಊಟ ಇರಲಿಲ್ವಲ್ಲ, ಮಕ್ಕಳು ಹೊಟ್ಟೆ ಹಸಿತಿತ್ತು ಅಂದ್ಬಿಟ್ಟು ಮತ್ತು ಪ್ರಸಾದ ಎಲ್ಲ ಆಮೇಲೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಊಟಕ್ಕೆ ಬಂದು ಕೂತ್ಕೊಂಡ್ವಿ. ನೋಡಿ ಊಟದ ರೂಮು ಇದು ಫಸ್ಟ್ ಫ್ಲೋರಲ್ಲಿರತ್ತೆ. ಫುಲ್ಲು ದೊಡ್ಡದು. ಅನ್ನ ಸಾಂಬಾರು ಎಲ್ಲ, ಅನ್ನ ಸಾಂಬಾರು, ಪಾಯಸ, ದೇವ್ರ ಪ್ರಸಾದ. ತಿಂದಿರ ಹೋಗಬಾರ್ದು. ನಾವು ಇವಾಗ ತಿಂದರೂ ಇನ್ನು ಮತ್ತೆ ನೈಟೇ ನಾವು ಹೊರಡೋದು. 7:30-8 ಗಂಟೆ ಆಗುತ್ತೆ ಹೊರಡೋಕ್ಕೆ.
ನನ್ನ ಮಗನಿಗೂ ಒಂದು ಪ್ಲೇಟ್ಗೆ ಹಾಕ್ಸ್ಕೊಟ್ಟೆ. ಅವನದು ಹೊಟ್ಟೆ ಎಸ್ಬಿಟ್ಟಿದ್ದೆಲ್ಲ ತಿನ್ಕೊಂಡ ಬೇಗನೆ. ಬೇಡ ಗೀಡ ಅಂತೇನು ಹೇಳಲಿಲ್ಲ, ಹಠ ಹಿಡಿಲಿಲ್ಲ. ಹೊಟ್ಟೆ ಎಷ್ಟಿತ್ತಲ್ಲ ಬೇಗ ಬೇಗ ತಿನ್ಕೊಂಡ. ಈ ಥರ ತಿಂಡಿ ಏನೂ ತಗೊಟ್ಟಿರಲಿಲ್ಲ. ಒಂದು ಬಿಸ್ಕೆಟ್, ಒಂದು ಚಾಕ್ಲೇಟ್ ಏನೋ ತಿಂದಿದ್ದ ಅಷ್ಟೇ. ಊಟ ತಿಂದ. ನಾನು ತಿನ್ಕೊಂಡೆ ಬೇಗನೆ. ದೇವ್ರ ಪ್ರಸಾದ ವೇಸ್ಟ್ ಮಾಡಬಾರ್ದು ತಟ್ಟೆಯಲ್ಲಿ. ಅವ್ನಿಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ಸ್ಕೊಂಡು ಅವನಿಗೆ ತಿನ್ನಿಸ್ಕೊಟ್ಟೆ. ಆಮೇಲೆ ನಾನು ತಿಂದ್ಬಿಟ್ಟು ನನ್ನ ಮಗಳೂ ತಿಂತಾಯಿದ್ಲು. ನನ್ನ ಮಗಳು ಒಂದು ಕಡೆ ಕೂತ್ಕೊಂಡು ತಿಂತಿದ್ಲು. ನಮ್ಮಣ್ಣ ನಮ್ಮ ಅತ್ತಿಗೆ ಎಲ್ಲರೂ ಊಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ಇದಕ್ಕೆ ಹೋಗೋದು. ಏನಾದರೂ ಪರ್ಚೇಸಿಂಗು. ನನ್ನ ಮಗ ಕಾರ್ ಬೇಕು ಅಂತಿದ್ದ. ಆಲ್ರೆಡಿ ದುಡ್ಡು ಇಸ್ಕೊಂಬಂದಿದ್ದ ಅವ್ರ ಅಪ್ಪನ ಹತ್ರ. ತಕ್ಕೊಳ್ಬೇಕು ಒಂದು ಕಾರು. ನನ್ನ ಮಗಳಿಗೆ ಏನಾದರೂ ತಕ್ಕೊಳ್ಬೇಕು ಆಟ ಸಾಮಾನು. ಚಿಕ್ಕ ಮಗಳಿಲ್ಲ, ಇದ್ದಿದ್ರೆ ಅವಳು ಬಂದಿರೋಳು, ಅವ್ರು ಕರ್ಕೊಂಡು ಹೋಗಲಿಲ್ಲ. ಎಲ್ಲ ಊಟ ಮುಗಿಸ್ಕೊಂಬಂದ್ಬಿಟ್ಟು ಇಲ್ಲಿ ಸ್ವಲ್ಪ ಕೂತ್ಕೊಂಡು ರೆಸ್ಟ್ ಮಾಡ್ತಿದ್ವಿ. ತುಂಬ ಕಾಲು ಬಂದುಬಿಟ್ಟಿತ್ತು ಫ್ರೆಂಡ್ಸು. ಕಿವಿಯಲ್ಲಿ ನಿಂತು ಸಾಕಾಗ್ಬಿಟ್ಟಿತ್ತು. ಅದಕ್ಕೆ ಫಸ್ಟ್ ಹೋಗಿ ಊಟ ಮುಗಿಸ್ಕೊಬಂದ್ಬಿಟ್ಟು ಈ ಥರ ಸ್ವಲ್ಪ ಹೊತ್ತು ಕೂತ್ಕೊಂಡ್ಬಿಟ್ವಿ. ಎಲ್ಲೇ ಎದ್ದೋಗಲಿಲ್ಲ. ಎಲ್ಲ ಜನ ಎಲ್ಲ ಇನ್ನೂ ಓಡಾಡ್ತಿದ್ರು. ನಮ್ಮಣ್ಣ ಅವರೆಲ್ಲ ಮಲ್ಕೊಂಡಿದ್ರು. ಹೋಗೋಣ ನೈಟ್ ಹೋದ್ರೆ ಆಯಿತು ಅಂದ್ಬಿಟ್ಟು ಮಲಗಿದ್ರು. ನಾನು ಸ್ವಲ್ಪ ಹೊತ್ತು ಮಲಗಿದ್ದೆ, ಎದ್ದೆ. ಆಮೇಲೆ ನನ್ನ ಮಗ ಇನ್ನೂ ಎದ್ದೇ ಇರಲಿಲ್ಲ. ಅವನಿಗೆ ಒಳ್ಳೆ ನಿದ್ದೆ. ನೈಟು ಅವನು ನಿದ್ದೆಗೆಟ್ಬಿಟ್ಟಿದ್ದ. ಅವನು ಚೆನ್ನಾಗಿ ನಿದ್ದೆ ಮಾಡ್ಕೊಂಡ. ಆಮೇಲೆ ನಿದ್ದೆ ಎಲ್ಲ ಮಾಡಿಕೊಂಡು ಎದ್ದು ಈ ಥರ ದೇವಸ್ಥಾನ ಹತ್ರ ಮತ್ತೆ ಬಂದ್ವಿ. ನಾವು ಮತ್ತೆ ಹೊರಡೋ ಅಷ್ಟೊತ್ತಿಗೆ 7:30-8 ಗಂಟೆ ಮೇಲೆ ಆಗೋಯ್ತು. ಲಾಸ್ಟಲ್ಲಿ ದೇವಸ್ಥಾನದಿಂದ ಹೊರಡುವಾಗ ದೇವ್ರಿಗೆ ಕಾಯಿ ಹೊಡಿತೀವಿ. ಕಾಯಿ ಹೊಡೆದ್ಬಿಟ್ಟು ಮತ್ತೆ ರಿಟರ್ನು ಬಸ್ಗೆ ಹೋಗೋದು. ಪ್ರಸಾದ ಎಲ್ಲ ಫಸ್ಟೇ ತೆಗ್ದಿಟ್ಕೊಂಡಿದ್ವಿ. ಊಟ ಎಲ್ಲ ಮುಗಿಸ್ಕೊಂಬಂದಿದ್ವಲ್ಲ, ಆವಾಗಲೇ ತೆಗ್ದಿಟ್ಕೊಂಬಿಟ್ಟಿದ್ವಿ. ಈಗ ಮತ್ತೆ ಚಿನ್ನದ ತೇರು ಎಳಿತಾಯಿದ್ರು ಇಲ್ಲಿ. ಅದಕ್ಕೆ ನೋಡಿ ಮತ್ತೆ ಫುಲ್ಲು ರಶ್ಶು. ಚಿನ್ನದ ತೇರು ಎಳಿತಿದ್ರಲ್ಲ, ಅದಕ್ಕೂ ಜನ ಎಲ್ಲ ಫುಲ್ಲು ಮುತ್ಕೊಂಬಿಟ್ಟಿದ್ರು. ಕಾಲಿಡೋಕ್ಕೂ ಜಾಗ ಇರಲಿಲ್ಲ. ಆದ್ರೂ ಈಗ ಹೋಗಬೇಕು ನಾವು ಮತ್ತೆ ರಿಟರ್ನು ಬಸ್ ಸ್ಟಾಪ್ವರೆಗೂ ಹೋಗಬೇಕು. ದೇವ್ರಿಗೆಲ್ಲ ತೆಂಗಿನಕಾಯಿ ಎಲ್ಲ ಹೊಡೆದು ದೃಷ್ಟಿ ತೆಗ್ದು ನೈಟು ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೆ ಲೈಟ್ ಬೆಳಕಿಗೆ. ನಂದೀಶ್ವರ ದೇವರು ಮತ್ತು ಇದು ಮಹದೇಶ್ವರ ದೇವ್ರದ್ದು ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಮತ್ತು ಇಲ್ಲಿ ಲಾಸ್ಟಲ್ಲಿ ಮತ್ತೆ ಧೂಪ ಹಾಕ್ಕೊಂಡ್ವಿ. ಧೂಪನೂ ಹಾಕ್ಬಿಟ್ಟು ಹೊರಡಬೇಕು. ಫಸ್ಟ್ ಬೆಳಗ್ಗೆ ಹೋದಾಗ ಒಂದು ಸಲ ಹಾಕಿದ್ವಿ, ಮತ್ತು ಮನೆಗೆ ಹೊರಡುವಾಗ ಒಂದು ಸಲ ಹಾಕ್ಕೊಳ್ಳೋದು. ಮತ್ತು ಧೂಪ ಎಲ್ಲ ಹಾಕ್ಬಿಟ್ಟು ಮತ್ತು ಚಿನ್ನದ ತೇರು ಎಳಿತಾಯಿದ್ರು. ಚಿನ್ನದ ತೇರನ್ನೆಲ್ಲ ಹೀಗೆ ವಿಡಿಯೋ ಮಾಡಿಕೊಂಡೆ. ಬೆಳಗ್ಗೆಲ್ಲ ಬೆಳ್ಳಿ ತೇರು ಎಳಿತಾಯಿದ್ರು, ಇವಾಗ ಚಿನ್ನದ ತೇರು ಎಳಿತಾಯಿದ್ರು. ಇದು ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು. ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಬಸ್ ಸ್ಟಾಪ್ ಹತ್ರ ಬಂದ್ವಿ. ಬಸ್ ಸ್ಟಾಪ್ ಹತ್ರ ಬಂದುಬಿಟ್ಟು ಮತ್ತು ನಾವು ಬೆಂಗಳೂರಿಗೆ ಹೊರಟ್ವಿ. ಇಲ್ಲಿಗೆ ಲಾಸ್ಟು ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತು ಮನೆಗೆ ಬಂದ್ವಲ್ಲ, ಅದಕ್ಕೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬಾಯ್.